ಅದು ಕಾಪಿ ರೈಟ್ಸ್ ಎಲ್ಲ ಬಂದ್ಬಿಡುತ್ತೆ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಅರೆ ಅರೆ ಏನಿದು ಹೊಸದಾಳಿ ಎದೆಯಲಿ ಕಾದಾಟ. ಇವತ್ತು ಒಂದು ಸ್ಪೆಷಲ್ ಲಾಗ್ ಅಂತ ಏನಲ್ಲ, ಕುಕಿಂಗ್ ಲಾಗ್, ಬಟ್ ಕುಕಿಂಗ್ ಫಾರ್ ಸಮ್ ಒನ್ ಸ್ಪೆಷಲ್ ಏನಿಲ್ಲ. ನಾನಿವತ್ತು ಕುಕ್ ಮಾಡ್ತಾ ಇರೋ ರೆಸಿಪಿ ಬಂದುಬಿಟ್ಟು ಬರ್ಗರ್. ಸ್ವಲ್ಪ ಹೆಲ್ದಿ, ಬಟ್ ಏನು ಇವರು ಬನ್ನೆಲ್ಲ ತಿಂತಾರೆ ಹಂಗೆ ಅಂತೆಲ್ಲ ಕಮೆಂಟ್ ಮಾಡಬೇಡಿ. ಯಾವ ತಿಂಗಳಲ್ಲಿ 1 ಸಲ 2 ಸಲ ಎಲ್ಲ ತಿಂದರೆ ಏನೂ ತೊಂದರೆ ಇಲ್ಲ. ಆ್ಯಂಡ್ ನೀವು ಹೋಲ್ ವೀಟ್ ಬನ್ ಆಗಲಿ ಬ್ರೆಡ್ ಆಗಲಿ ಮಾರ್ಕೆಟಲ್ಲಿ ಸಿಗುತ್ತಲ್ವ, ಅದು ಕೂಡ ಸ್ಕ್ಯಾಮ್. ನಿಮಗೆ ಬೇಕಾದರೆ ಕಮೆಂಟ್ ಮಾಡಿ, ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ಕೊಡ್ತೀನಿ, ಬೇಕಾದರೆ ಹೇಳ್ತೀನಿ ಅದೆಷ್ಟು ಸ್ಕ್ಯಾಮ್ ಅಂತ. ಹೋಲ್ ವೀಟ್ ಬನ್ ಮತ್ತು ಹೋಲ್ ವೀಟ್ ಬ್ರೆಡ್ ಕೂಡ ಸೇಮ್, ಅದು ಕೂಡ ಮೈದಾ ಥರನೇ. ಇದು ಮೈದಾ ಬನ್ಸ್ ನಾನು ಹೊರಗಡೆಯಿಂದ ತಂದಿದ್ದು. ಆ್ಯಂಡ್ ಒಳಗಡೆ ನಾನು ಸ್ಟಫಿಂಗ್ ಆಗಲಿ ಸ್ವಲ್ಪ ಸ್ಪೆಷಲಾಗಿ ಬರ್ಗರ್ ಇವತ್ತು ನಾನು ಮಾಡ್ತಾಯಿರೋದು. ಜಾಸ್ತಿ ಪೀಟಿಕೆ ಆಗದೆ ತೋರಿಸ್ಕೊಡ್ತೀನಿ. ಆ್ಯಂಡ್ ನನ್ನ ಫ್ರೆಂಡ್ಗೋಸ್ಕರ ನನ್ನ ಫ್ರೆಂಡ್ ಬಂದಿದ್ದಾರೆ. ನನ್ನ ಫ್ರೆಂಡ್ನ ವೀಡಿಯೋದಲ್ಲೆಲ್ಲ ತೋರಿಸಲ್ಲ, ಸ್ವಲ್ಪ ಅವರು ನಾಚ್ಕೊಳ್ತಾರೆ ವೀಡಿಯೋಗೆ. ಸೊ ನಾನು ಬರ್ಗರ್ ಮಾಡ್ತಾಯಿದ್ದೀನಿ ನನ್ನ ಫ್ರೆಂಡ್ಗೋಸ್ಕರ, ಆ ಒಂದು ವಿಡಿಯೋ ಇದು. ಆ್ಯಂಡ್ ಅಷ್ಟೇ, ಬನ್ಸ್ನ ಹೊರಗಡೆ ತಂದಿದ್ದೀನಿ. ಯಾವ ರೀತಿ ಮಾಡ್ತೀನಿ ಅಂತ ಒಂದು ತೋರಿಸ್ಕೊಡ್ತೀನಿ. ಸೊ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ, ಅಷ್ಟೇ, ಸ್ಟಾರ್ಟ್ ಮಾಡೋಣ ಬನ್ನಿ. ಶಿಲ್ಪ ಅಂತ ನಮ್ಮ ಕಾರಟಗಿಯವರು ಕಮೆಂಟ್ ಮಾಡಿದರು, ನಮ್ಮ ಅಕ್ಕನ ಮಗಳು ನಿತ್ಯ ಅಂತ ಬರ್ಡೇನೆ ವಿಶ್ ಮಾಡಿ ಅಂತ. ಆ್ಯಂಡ್ ಹ್ಯಾಪಿ ಬರ್ಡೇ ನಿತ್ಯ, ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಒಳ್ಳೆಯದಾಗಲಿ, ಆ್ಯಂಡ್ ಅಷ್ಟೇ, ಜಾಸ್ತಿ ಒಳ್ಳೆಯದಾಗಲಿ. ಹ್ಯಾಪಿ ಬರ್ಡೇ. ಈ ಒಂದು ಬರ್ಗರ್ನ ಸ್ವಲ್ಪ ಹೆಲ್ದಿ ಟಚ್ ಕೊಡೋಣ ಅಂತ ಹೇಳಿ ನಾನು ಬರ್ಗರ್ ಪ್ಯಾಟೀಸ್ ಮಾಡೋಕ್ಕೆ ಗೆಣಸು ಅಂದರೆ ಸ್ವೀಟ್ ಪೊಟ್ಯಾಟೋನ ತೊಗೊಂಡಿದ್ದೀನಿ. ಸ್ವೀಟ್ ಪೊಟ್ಯಾಟೋನ ಬೇಯಿಸಿ ಈ ಥರ ನಾನು ಸ್ಮ್ಯಾಶ್ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ಈರುಳ್ಳಿ, ಹಾಗೆ ನಾನು ಒಂದು 50 ಗ್ರಾಮ್ಸ್ ಅಷ್ಟು ಪನ್ನೀರನ್ನ ತೊಗೊಂಡಿದ್ದೀನಿ. ಪನ್ನೀರ್ನು ಕೂಡ ಈ ಥರ ನಾವು ಹುಡಿಯಾಗಿ ಮಾಡ್ಕೋಬೇಕಾಗುತ್ತೆ. ನೀವೇನು ವೀಡಿಯೋದಲ್ಲಿ ನೋಡ್ತಾ ಇದ್ದೀರಲ್ವ, ಅದಕ್ಕೆ ಪನ್ನೀರ್ ಜೊತೆಗೆ ಯಾವುದು ಹಿಟ್ಟು ಬಳಸದೆ ಆ್ಯಸ್ ಯೂಶ್ವಲ್ ನಾನು ಬಳಸ್ತಾ ಇರೋದು ಓಟ್ಸ್ ಪೌಡರ್ ಜೊತೆಗೆ ಉಪ್ಪು, ಖಾರದ ಪುಡಿ, ಅರಿಶಿನ, ಹಾಗೆ ಚೂರು ಟೇಸ್ಟಿಗಂತ ಎಳ್ಳು. ನಿಮಗೆ ಮಸಾಲ ಜಾಸ್ತಿ ಬೇಕಂದರೆ ನೀವು ಬೇಕಾದರೆ ಗರಂ ಮಸಾಲ ಅಥವಾ ನೀವು ಯಾವುದಾದ್ರೂ ಚಾಟ್ ಮಸಾಲಾನ ಕೂಡ ನೀವು ಬಳಸ್ಬೋದು. ಆ್ಯಂಡ್ ಅದನ್ನು ನಾವು ಈ ಥರ ಉಂಡೆಯಾಗಿ ಹಿಟ್ಟಿನ ಥರ ಕಲಿಸ್ಕೊಂಡು ಉಂಡೆಯನ್ನಾಗಿ ಮಾಡಿಕೊಂಡು ಪ್ಯಾಟೀಸ್ ಶೇಪಲ್ಲಿ ಮಾಡ್ಕೋಬೇಕಾಗತ್ತೆ. ನಾನಿಲ್ಲಿ 2 ಪ್ಯಾಟೀಸ್ನ ಮಾಡಿಕೊಂಡು ಏನು ಮಾಡ್ತೀನಿ ಅಂತ ಹೇಳಿದ್ರೆ, ಒಂದು ಪ್ಯಾನ್ ಇಟ್ಬಿಟ್ಟು ಪ್ಯಾನಲ್ಲಿ ಒಂದು ಸ್ವಲ್ಪ ಬೆಣ್ಣೆ ಹಾಕಿ ಬೆಣ್ಣೆ ಸ್ಪ್ರೆಡ್ ಮಾಡಿ, ಮೊದಲಿಗೆ ನಾನು ಬನ್ನನ್ನು 2 ಭಾಗನಾಗಿ ಮಾಡಿ ಅದನ್ನು ಯಾವ ಸೈಡ್ ಅಂದರೆ ವೈಟ್ ಸೈಡ್ ಏನಿರುತ್ತಲ್ವ ಅದನ್ನು ನಾನು ಬೇಯಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ಬೆಣ್ಣೆ ಹಾಕಿಬಿಟ್ಟು 2 ಕಡೆ ಒಂದು 2 ಮಿನಿಟ್ಸ್ ಅಷ್ಟು ಬೇಯಿಸಿದ್ರೆ ಅದು ಗೋಲ್ಡನ್ ಬ್ರೌನ್ ಕಲರ್ ನಿಮಗೆ ಗೊತ್ತಾಗುತ್ತೆ. ಈ ರೀತಿಯಾಗಿ ಆದ ತಕ್ಷಣ ನೀವು ಬಿಡಬೇಕಾಗತ್ತೆ. ಅದು ಇನ್ನೊಂದು ಸೈಡ್ ಕೂಡ ಬೆಣ್ಣೆ ಹಾಕಿ ಅದನ್ನು ಒಂದು 30 ಸೆಕೆಂಡ್ಸ್ ಕೂಡ ಬೇಯಿಸ್ಬೇಕಷ್ಟೆ. ಈ ಥರ ಕೆಂಪಗಾಗೋವರೆಗೂ ಬೇಯಿಸ್ಕೊಂಡು ತೆಕ್ಕೊಂಡು ಅದೇ ಒಂದು ಪ್ಯಾನಿಗೆ ನಾನು ಒಂದು ಅರ್ಧದಷ್ಟು ಈರುಳ್ಳಿನ ಸ್ಲೈಸ್ ಆಗಿ ಉದ್ದುದಕ್ಕೆ ಕಟ್ ಮಾಡಿಕೊಂಡು ಒಂದು ಸ್ವಲ್ಪ ಬೆಣ್ಣೆ ಹಾಕಿ ಕ್ಯಾರಮಲೈಸ್, ಒಂದು ಸ್ವಲ್ಪ ಕ್ರೀಮಿ ಟೆಕ್ಸ್ಚರ್ ಬರೋವರೆಗೂ ನಾನು ಫ್ರೈ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಉಪ್ಪು ಹಾಗೆ ಖಾರನ ಹಾಕಿ ಮತ್ತೆ ಒಂದು ನಿಮಿಷ ಫ್ರೈ ಮಾಡಿಕೊಂಡು ತೆಕ್ಕೊಳ್ತೀನಿ. ಆಮೇಲೆ ನಾವು ಏನು ಪ್ಯಾಟೀಸ್ ಮಾಡ್ಕೊಂಡಿರ್ತೀವಲ್ಲ ಆ ಒಂದು ಪ್ಯಾಟೀಸ್ನ ಒಂದು ಸ್ವಲ್ಪ ಬೆಣ್ಣೆ ಹಾಕಿ ಪ್ಯಾಟೀಸ್ನ ಇಟ್ಬಿಟ್ಟು ಸ್ಮ್ಯಾಶರ್ ತೊಗೊಂಡು ಈ ಥರ ಸ್ಮ್ಯಾಶ್ ಮಾಡ್ಕೋಬೇಕು. ನೀವು ಬೇಕಾದರೆ ಮೇಲ್ಗಡೆ ಬಟರ್ ಪೇಪರ್ ಹಾಕಿ ಕೂಡ ಸ್ಮ್ಯಾಶ್ ಮಾಡ್ಬೋದು. ಸ್ಮ್ಯಾಶ್ ಮಾಡಿದ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಒಂದು ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋವರೆಗೂ 1 ರಿಂದ 2 ನಿಮಿಷ ಲೋ ಫ್ಲೇಮಲ್ಲಿ ಬೇಯಿಸ್ಕೋಬೇಕಾಗುತ್ತೆ. ಹಾಗೆ ಇಲ್ಲಿ ನಾನು ಬನ್ಸ್ಗೆ ಹಾಕೋಕ್ಕೆ ಸಾಸ್ಗೆ ಏನು ಮಾಡ್ತಾ ಇದ್ದೀನಿ ಅಂದರೆ, ಮೊದಲಿಗೆ ಒಂದು ಪಿಜ್ಜಾ ಸಾಸು ಜೊತೆಗೆ ತಂದೂರಿ ಮಯೋ ಬರುತ್ತಲ್ಲ ಅದು, ಆಮೇಲೆ ಒಂದು ಸ್ವಲ್ಪ ಟೊಮೆಟೊ ಕೆಚಪ್, ಹಾಗೆ ಮಯೋನೀಸ್, ವೈಟ್ ಪ್ಲೇನ್ ಮಯೋನೀಸ್ ಏನು ಬರುತ್ತೆ ಅದನ್ನು ಕೂಡ ಹಾಕಿ 4 ಸಾಸಸ್ಗಳನ್ನ ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಒಳ್ಳೆ ಟೇಸ್ಟ್ ಬರುತ್ತೆ ಆ್ಯಂಡ್ ಒಳ್ಳೆ ಕಾಂಬಿನೇಷನ್ ಕೂಡ, ನೀವು ಬೇಕಾದರೆ ಟ್ರೈ ಮಾಡಿ. ಆ್ಯಂಡ್ ಈಗ ಬನ್ಸ್ನ ತೊಗೊಂಡು ಒಂದು ಕಡೆ ಮಾತ್ರ ನಾನು ಒಂದು ಸಾಸ್ ಏನು ರೆಡಿ ಮಾಡ್ಕೊಂಡಿದ್ದೆ ಅದನ್ನು ಸ್ಪ್ರೆಡ್ ಮಾಡ್ತೀನಿ, ಆಯಿತಾ. ಅದಾದಮೇಲೆ ಇನ್ನೊಂದು ಕಡೆ ಪ್ಲೇನ್ ವೈಟ್ ಮಯೋನೀಸ್ನ ಸ್ಪ್ರೆಡ್ ಮಾಡ್ತೀನಿ. ಮೇಲ್ಗಡೆ ನಾವು ಕ್ಲೋಸ್ ಮಾಡೋದಕ್ಕೆ ವೈಟ್ ಮಯೋನೀಸ್, ಆ್ಯಂಡ್ ಬೇಯಿಸ್ಕೊಂಡಿರೋ ಪ್ಯಾಟೀಸ್ನ ಹಾಕಿಬಿಟ್ಟು ಫ್ರೈ ಮಾಡ್ಕೊಂಡಿರೋ ಈರುಳ್ಳಿನ ಹಾಕಿ ಚೀಸ್ ಸ್ಲೈಸ್ನ ಹಾಕಿಬಿಟ್ಟು ಇನ್ನೊಂದು ಸೈಡ್ ನಾವು ಮುಚ್ಚಿ ಆ್ಯಂಡ್ ಪ್ಯಾನ್ನ ಏನು ಇಟ್ಟಿರ್ತೀವಲ್ವ ಅದಕ್ಕೆ ಒಂದು ಸ್ವಲ್ಪ ಬೆಣ್ಣೆ ಸ್ಪ್ರೆಡ್ ಮಾಡಿ ಲೋ ಫ್ಲೇಮಲ್ಲಿ, ಆಯಿತಾ, ನೆನಪಿರಲಿ ಲೋ ಫ್ಲೇಮಲ್ಲಿ
ಒಂದು 2 ಮಿನಿಟ್ಸ್ ನಾವು ಬಿಸಿ ಮಾಡಬೇಕಾಗತ್ತೆ ಆಯಿತಾ. ಮೇಲ್ಗಡೆ ನೀವು ಬೇಕಾದರೆ ನಾನು ಹಾಕಿರೋ ಥರ ಎಳ್ಳು ಹಾಕಿ ಬೆಣ್ಣೆ ಹಾಕಿ ಬಿಡ್ಬೋದು. ಒಂದು 2 ನಿಮಿಷ ಒಂದು ಸೈಡ್ ಬೆಂದಾದಮೇಲೆ ಬಿಸಿ ಆದಮೇಲೆ ಇನ್ನೊಂದು ಸೈಡ್ ಕೂಡ ತಿರುಗಿಸಿ 1 ನಿಮಿಷ ನಾವು ಬೇಯಿಸಿ ತೆಗೆದ್ರೆ ನಮ್ಮ ಬಿಸಿ ಬಿಸಿ ಹೆಲ್ದಿ ವರ್ಷನ್ ಆಫ್ ಆರ್ ಬರ್ಗರ್ ರೆಡಿ ಆಗಿಬಿಡುತ್ತೆ. ಆ್ಯಂಡ್ ಅದನ್ನು ನೀವು ಕೆಚಪ್ ಜೊತೆ ಸರ್ವ್ ಮಾಡ್ಬೋದು. ಅಂದು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ನಿಮ್ಗೆ ಹೇಗೆ ಕಾಣಿಸ್ತಾ ಇದೆ ಹೇಳಿ. ಆಚೆ ಹೋಗೋಕ್ಕಾಗಿಲ್ಲ ಅಂದರೆ ನನಗೆ ಏನಾದರೂ ಬರ್ಗರ್ ತಿನ್ನಬೇಕು ಅಂತ ಕ್ರೇವಿಂಗ್ಸ್ ಆದರೆ ಈ ಥರ ಒಂದು ಮಾಡ್ಕೊಂಡು ತಿಂತೀನಿ. ಚೆನ್ನಾಗಿದೆ, ಖಾರ ಖಾರ ತುಂಬ ಚೆನ್ನಾಗಿದೆ, ಟ್ರೈ ಮಾಡಿ ಅಷ್ಟೇ. ಆ್ಯಂಡ್ ಇವತ್ತು ನನ್ನ ಫ್ರೆಂಡ್ ಕೂಡ ಬಂದಿರೋಲ್ಲ, ಸೊ ಅವ್ರಿಗೆ ಮಾಡ್ಕೊಳ ಅಂತ ಮಾಡಿದ್ದು. ಆ್ಯಂಡ್ ಒಂದು ತಿಂಗಳಲ್ಲಿ 1 ಸಲ 2 ಸಲ ತಿನ್ಬೋದು. ಆ್ಯಂಡ್ ತಿಂದು ನಾವು ಆಮೇಲೆ ಡಯಟ್ನ ಬ್ಯಾಲೆನ್ಸ್ ಕೂಡ ಮಾಡ್ಬೋದು. ಸಗದಾಯಿತು. ಆ್ಯಂಡ್ ನನ್ನ ಫ್ರೆಂಡ್ಗೂ ಫುಲ್ ಇಷ್ಟ ಆಯಿತು. ಇಂಥ ಬರ್ಗರ್ ಎಲ್ಲೂ ತಿಂದೇ ಇಲ್ಲ ಅಂತ ಹೇಳಿದ್ರು. ಆ್ಯಂಡ್ ಈ ಒಂದು ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಮನೇಲಿ ಟ್ರೈ ಮಾಡಿ, ಕಮೆಂಟಲ್ಲಿ ಹೇಗಿತ್ತು ಅಂತ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತಿದ್ದೀವಿ. ಬಾಯ್.